ಮೇಲು ತಿನ್ನಬಾರದಿಂದ ನಮ್ಗೆ ಇಷ್ಟ ತಿಂಡಿ ಬರುವುದು. ಇಂದು ನಾವು ತಿಳಿಯಬೇಕಾದ ದಿನ ಚಾಕಲೇಟ್ ಮಾಯಾಜಾಲದ ರಹಸ್ಯ ಎನ್ನುವುದು. ಹೋಗಿ ಮತ್ತು ಚಿನ್ನು ಹಾಗೆ ಅನುಸರಿಸಿ ಬನ್ನಿ ಕೊಪ್ಪದಿಂದ ಚಾಕಲೇಟ್ ಇಂದಿನ ವಿಷಯತೆ. ಬಟ್ಟೆಗಳಲ್ಲಿ ಕೊಕ್ಕೋ ಬರುವುದಯ್ಯ, ತೋಟದಿಂದ ಬಂದ ಪಾಡುಗಳು ತಾಜಾ ಮತ್ತು ಜೀವಂತ. ಬರೆದರೆ ಏನು ಕಾಣುತ್ತೆ, ಬೆಳಿ ಸಣ್ಣ ಬೀನ್ಸ್ ನನ್ನನ್ನ ಕಾಯಿರಿಸ್ ರೋಸ್ಟರ್ಗೆ ಸೇರಿಸಿ. ನಿಧಾನ ತಾಪಮಾನ ಪ್ರಾರಂಭ ತಾಪಮಾನಗಳು ಏರುತ್ತವೆ, ಒಳಗಿನ ರುಚಿಯನ್ನು ಎಚ್ಚರಿಸುತ್ತವೆ. ಪಾಡ್ನಿಂದ ಬೀನ್ಗೆ ಬೆಳಕಿನಿಂದ ಕಂದುವರೆಗೆ ಉಷ್ಣತೆ ನಿಧಾನವಾಗಿ ಕೆಲಸ ಮಾಡುತ್ತದೆ, ತ್ವರಿತವಿಲ್ಲ. ಹಂತ ಹಂತವಾಗಿ ನಾವು ಹಾಗೆ ಅನುಸರಿಸುತ್ತೇವೆ. ಅದೇ ಚಾಕಲೇಟ್ ತನ್ನ ದಿನವನ್ನು ಪ್ರಾರಂಭಿಸುವ ವಿಧಾನ. ರೋಸ್ಟಾದ ಬೀನ್ಸ್ ಪುಡಿ ಮಾಡಲಾಗುತ್ತದೆ, ಒಡೆಯಲಾಗುತ್ತದೆ, ಮಿಶ್ರಣವಾಗುತ್ತದೆ. ಕಠಿಣ ಮತ್ತು ಗರಿಷ್ಠವು ಒಳಗಾಗುತ್ತವೆ, ಪುಡಿಗೆ ಪೇಸ್ಟ್ ಆಗುತ್ತದೆ. ಇಲ್ಲಿ ಗಮನಿಸಿ, ಆಕೃತಿ ಬದಲಾಗುತ್ತಿರುತ್ತದೆ. ನೋಡು, ತಾಪಮಾನ ಹೆಚ್ಚು ದಪ್ಪ, ಅಯ್ಯೋ ಸರಿ ಇಲ್ಲ, ಇಲ್ಲವುಟೋ ತಾಪಮಾನ ಕಡಿಮೆ ಮಾಡಿ ಈಗ ಮೆರೆದಿರುವುದುತ್ತೆ. ನಿಧಾನವಾಗಿ ಮೆಣಸು ಮಾಡಿ ಮತ್ತು ತಾಪಮಾನ ಗಮನಿಸಿ. ಅದೇ ಸಿಲ್ಕಿ ತಿಂಡಿಗೆ ಕೌಶಲ್ಯ ತ್ವರಿತವಲ್ಲ, ನಿಧಾನವಲ್ಲ, ಸಮತೋಲನವು ಚಾಕಲೇಟ್ ಹರಿಯಲು ಸಹಾಯ ಮಾಡುತ್ತದೆ. ಹಾಲು ಹಾಕಿ ಸಕ್ಕರೆ ಸಿಹಿ ಸೇರಿಸಿ ಹಲಸಿ ಬನುತ್ತಾ ಜಾಗರೂಕವಾಗಿ ಕಲಸಿ ಸ್ಪಂದನ ಅನುಭವಿಸಿ. ಮಿಶ್ರಣವನ್ನು ಸುತ್ತಮುತ್ತಾಗಿ ಮಾಡಿ ಸಂಪೂರ್ಣ ಸಮತೋಲನ ತೋರಿಸುತ್ತಿದೆ. ಮುಳ್ಗೆ ಹಾಕಿ ಶಾಂತವಾಗಿ ಸುಂದರವಾಗಿ ನಿಧಾನವಾಗಿ ತಂಪಾಗಿಸಿ ಈಗ ಸಂಪೂರ್ಣ ಸರಿಯಾಗಿ ಮಿಶ್ರಣ ಮಾಡಿ ಜಾಗರೂಕವಾಗಿ ತಂಪಾಗಿಸಿ. ಅದೇ ಚಾಕಲೇಟ್ ತಾಯಿಯ ವೈಭವ, ಮೃದು ಮತ್ತು ಮೆರೆದಿರುವುದು. ಪ್ರೀತಿಯಿಂದ ನಿರ್ಮಿಸಲಾಗಿದೆ, ಮಾಹಿತಿ ಮತ್ತು ಮಾಯಾಜಾಲದಿಂದ ತೌ. ಅತಿಯಾದ ತಾಪಮಾನ ಅಥವಾ ತ್ವರಿತ ತಂತುವ ರುಚಿ ಬದಲಾಗುವುದು ಮತ್ತು ನಿಜವಾಗದು. ಆದರೆ ಸಹನೆ, ಸಮತೋಲನ, ಸ್ಥಿರ ಕೈಗಳು ಕೋಕೋ ಬೀನ್ಸ್ ಅನ್ನು ಮಹತ್ವದ ಕನಸುಗಳಲ್ಲಿ ಪರಿವರ್ತಿಸುತ್ತವೆ. ನಿಖರವಾಗಿ ತುಂಡು ಮಾಡಿ ಆ ಶಬ್ದ ಕೇಳಿಯ ಅಂತರದ ಸೌಮ್ಯತೆ, ಸುತ್ತಲೂ ಸಂತೋಷ. ತೋಟದಿಂದ ಕಾರ್ಖಾನೆವರೆಗೆ ಈಗ ನೀವೇ ತಿಳಿದಿದ್ದೀರಿ ಕೋಕೋ ಹೇಗೆ ಹೊಳೆಯಲು ಕಲಿಯುತ್ತದೆ. ಗೋಗಿ ಮತ್ತು ಚೀನು ಜೊತೆಗೆ ಮಜಾ ಮತ್ತು ಬುದ್ಧಿವಂತಿಕೆ. ಚಾಕಲೇಟ್ ವಿಜ್ಞಾನವು ಆಗಿದ್ದು ಕಲೆಯೂ ಆಗಿದೆ.